ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದು, ಶಾಲೆಗಳಲ್ಲಿ ಕೂಡ ಶೌಚಾಲಯಗಳ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ರಸ್ತೆಗಳು, ಚರಂಡಿಗಳು, ಹೀಗೆ ಪ್ರತಿಯೊಂದು ಕೆಲಸನೂ ಕೂಡ ಇವತ್ತು ನರೇಗಾದಲ್ಲಿ ಇರೋದ್ರಿಂದ ಅದ್ಭುತವಾಗಿ ಪ್ರತಿ ರಸ್ತೆಗಳು ಡೆವಲಪ್ ಆಗ್ತಿದ್ದಾವೆ. ನಾವು ಕುಡಿಯುವಂತ ನೀರಿಗೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ ಇರುವಂತ ಒಂದು ಕೊರತೆ ಇವತ್ತು ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ಯಥೇಚ್ಛವಾಗಿ ಕೆರೆಗಳು ನಾವು ಡೆವಲಪ್ ಮಾಡ್ಕೊಂಡಿರೋದ್ರಿಂದ ಸಂಗ್ರಹಣೆ ಅಂಶ ಜಾಸ್ತಿ ಇದೆ. ಜಮೀನುಗಳಲ್ಲಿ ಪ್ರತಿ ಜಮೀನಲ್ಲೂ ಕಡ್ಡಾಯವಾಗಿ ಬದುಗಳನ್ನ ಮಾಡ್ಕೊಂಡಿದ್ದಾರೆ. ಕಂಪಲ್ಸರಿ ಪ್ರತಿಯೊಂದು ಜಮೀನಲ್ಲೂ ಬದುಗಳು ನಿರ್ಮಾಣ ಆಗಿದೆ. ಹಿಂದೆಲ್ಲ ಸಾಕಷ್ಟು ಕೃಷಿ ಹೊಂಡಗಳು ಮಾಡ್ಕೊಂಡಿದೀವಿ. ಹಾಗಾಗಿ ಎಲ್ಲ ಸೌಲಭ್ಯಗಳನ್ನ ಎಲ್ಲೂ ಮಿಸ್ ಮಾಡಿದ ಹಾಗೆ ನಮ್ಮ ಕನಕಪುರ ತಾಲೂಕು ಸಮೃದ್ಧವಾಗಿ ಬಳಸ್ಕೊಳ್ತಾ ಇರೋಂಥ ಯೋಜನೆ ಈ ನರೇಗಾ ಯೋಜನೆ. ಈ ಯೋಜನೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಂದ್ರೆ ನಾವು 2008ರಿಂದಾನು ಕೂಡ ಈ ಯೋಜನೆ ಜಾರಿಯಲ್ಲಿದೆ. ಇದು ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷನೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಬಳಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಎಲ್ಲ ಗ್ರಾಮ ಪಂಚಾಯತಿಗಳು ಅನುಷ್ಠಾನ ಮಾಡ್ಕೊಳ್ತಾ ಇದ್ದಾವೆ. ಅದು ಸಂಬಂಧಪಟ್ಟ ಹಾಗೆ ಈ ಒಂದು ಯೋಜನೆ ಸಂಬಂಧಪಟ್ಟಂತ ಏನು ಅನುಷ್ಠಾನ ಆಗ್ತಿದೆ, ಪ್ರತಿ ಪಂಚಾಯತಿನಲ್ಲಿ ಸಂಬಂಧಪಟ್ಟ ಹಾಗೆ ಏನು ಹಣ ಖರ್ಚಾಗ್ತಿದೆ, ನರೇಗಾಗೆ ಸಂಬಂಧಪಟ್ಟ ಹಾಗೆ ಕೂಲಿ ಹಣ ಆಗಿರ್ಬೋದು, ಸಾಮಗ್ರಿ ಮೊತ್ತ ಆಗಿರ್ಬೋದು, ಇದು ಹೇಗ್ ಬಳಕೆ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಏನು ಅಂದ್ರೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂತ ಎಲ್ಲ ಹಂತದ ಅಧಿಕಾರಿಗಳಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಿಧಿ ಇದ್ದಾರೆ. ನಮ್ಮ ತಾಲೂಕಿಗೆ ವಿಶೇಷವಾಗಿ 8 ರಿಂದ 10 ಜನ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಧಿ ಮಾಡಿದ್ದಾರೆ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಿಧಿ ಮಾಡಿರುವಂತಹ ದಿನಾಂಕಗಳಂತೆ ಬಂದು ನಾವು ಈ ಗ್ರಾಮ ಪಂಚಾಯತಿನಲ್ಲಿ ಯಾಕೆ ಮಾತಾಡ್ತಿದ್ದೀರಾ? ಮಾಡ್ಕೊಳಿಕ್ಕೆ ಅವಕಾಶ ಇದೆ. ನಮ್ಗೆ ಈ ಕಾಲಾವಕಾಶ 9 ದಿನಗಳು ಸಿಕ್ಕಿದೆ. 9 ದಿನಗಳ ಕಾಲ ಇರುವಂತಹ ಕಾಲಾವಧಿನಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಬರ್ತೀವಿ. ಇರುವಂತಹ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ. ಮತ್ತೆ ಅದು ಸಂಬಂಧಪಟ್ಟಂತ ಕಡತಗಳ ಜೊತೆಗೇನೆ ಕಾಮಗಾರಿ ಸ್ಥಳಗಳಿಗೆ ಹೋಗಿ ಕಾಮಗಾರಿಗಳನ್ನ ಪಂಚಾಯತಿ ಸಿಬ್ಬಂದಿಗಳೊಟ್ಟಿಗೇನೆ ಪರಿಶೀಲನೆ ಮಾಡ್ತೀವಿ. ಮತ್ತೆ ಉದ್ಯೋಗ ಚೀಟಿ ಬಳಸ್ಕೊಂಡಿರುವಂತ ಫಲಾನುಭವಿಗಳು ಮತ್ತೆ ಮನೆಗಳಿಗೆ ಭೇಟಿ ಕೊಡ್ತೀವಿ, ಗುಂಪುಗಳಲ್ಲಿ ಮಾಹಿತಿ ತಗೊಳ್ತೀವಿ, ಅಂಗನವಾಡಿ ಭೇಟಿ ಕೊಡ್ತೀವಿ. ಇದೆಲ್ಲ ವರದಿಗಳನ್ನ ಕ್ರೋಢೀಕರಿಸಿ ತಯಾರು ಮಾಡಿರುವಂತ ವರದಿನ ಇವತ್ತು ನಿಮ್ ಮುಂದೆ ಹೇಳೋದೆ ಗ್ರಾಮ ಸಭೆ ವಿಶೇಷ. ಇವತ್ತು ಈ ಗ್ರಾಮ ಪಂಚಾಯತಿನಲ್ಲಿ 2023-24 ಅವಧಿ ಅಂದ್ರೆ ಏಪ್ರಿಲ್ 1, 2023ರಿಂದ 31 ಮಾರ್ಚ್ 2024 ಅವಧಿ ತನಕ 1 ವರ್ಷದ ಅವಧಿನಲ್ಲಿ ಈ ಗ್ರಾಮ ಪಂಚಾಯತಿನ ಅನುಷ್ಠಾನ ಆಗಿರೋ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಕೊಡ್ಲಿಕ್ಕೆ ಇದೆ. ಇದು ಸಂಬಂಧಪಟ್ಟ ಹಾಗೆ ಈ ಗ್ರಾಮ ಪಂಚಾಯತಿನಲ್ಲಿ 2023-24 ಅವಧಿನಲ್ಲಿ ಅನುಷ್ಠಾನ ಆಗಿರುವಂತಹ ಕಾಮಗಾರಿಗಳು ಒಟ್ಟು 878. ಕೂಲಿ ಮೊತ್ತ ಬಂದು 87,96,000 ರೂಪಾಯಿ. ಸಾಮಗ್ರಿ ಮೊತ್ತ ಬಂದು 78,34,000 ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಮಾತ್ರ. ಅರಣ್ಯ ಇಲಾಖೆಯಿಂದ 23 ಕಾಮಗಾರಿ 7,80,204 ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ. ಸಾಮಗ್ರಿ ಮೊತ್ತ 3,31,31,401 ರೂಪಾಯಿ. ತೋಟಗಾರಿಕೆ ಇಲಾಖೆಯಿಂದ 41 ಕಾಮಗಾರಿ ಅನುಷ್ಠಾನ ಆಗಿ ಮಾಡಿದ್ದಾರೆ. 9,69,172 ರೂಪಾಯಿ. ರೇಷ್ಮೆ ಇಲಾಖೆಯಿಂದ 49 ಕಾಮಗಾರಿ ಅನುಷ್ಠಾನ ಮಾಡಿದ್ದಾರೆ. 16,67,848 ರೂಪಾಯಿ. ಕೃಷಿ ಇಲಾಖೆಯಿಂದ 1 ಕಾಮಗಾರಿ ಮಾತ್ರ ಅನುಷ್ಠಾನ ಆಗಿದೆ. 28,124 ರೂಪಾಯಿ. PRD ಇಲಾಖೆಯಿಂದ ಅಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ 21 ಕಾಮಗಾರಿ ಅನುಷ್ಠಾನ ಆಗಿದ್ದಾವೆ. 16,79,540 ರೂಪಾಯಿ ಹಣ ಖರ್ಚಾಗಿರುವಂತದ್ದು. ಈ ಹಂತದಲ್ಲಿ ಕಾಮಗಾರಿಗಳ ಕಡತಗಳು ಸಂಬಂಧಪಟ್ಟ ಹಾಗೆ ಕಾಮಗಾರಿ ಕಡತಗಳು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರಲ್ಲಿ 34 ಕಡತಗಳಲ್ಲಿ ಮಾತ್ರ 3 ಹಂತದ ಭಾವಚಿತ್ರ ಮತ್ತೆ 2 1 ಹಂತದ ಭಾವಚಿತ್ರಗಳು ಲಭ್ಯ ಇಲ್ಲ ಬಸವರಾಜ್ ಅವರೇ. ಹಾಗಾಗಿ ಈ 34 ಕಡತಗಳು ಸಂಬಂಧಪಟ್ಟಂಗೆ ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಫೋಟೋ ದಾಖಲಾತಿಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಮತ್ತೆ MB ಹಣ ಪಾವತಿ ಮಾಡಿರುವಂತದ್ದು 47 ಕಾಮಗಾರಿಗಳು ಅಂದ್ರೆ ದನದ ಕೊಟ್ಟಿಗೆ, ವಸತಿ, ಭೂಮಟ್ಟ ಕಾಮಗಾರಿಗೆ ಸಂಬಂಧಪಟ್ಟಂತೆ 47 ಕಾಮಗಾರಿಗಳಿಗೆ MB ಬರ್ದಿಲ್ಲ. ಏನ್ರಿ NMR ಪೇಮೆಂಟ್ ಆಗಿದ ತಕ್ಷಣ ನೀವು MB ಬರೀದೇ ಪೇಮೆಂಟ್ ಮಾಡ್ಲಿಕ್ಕೆ ಕಾಮಗಾರಿಗಳೆಲ್ಲ ಸಾಕಷ್ಟು ಪೈಪ್ ಕಲೆಕ್ಷನ್ಸ್ ಇಲ್ಲ. ಅದು ಸುತ್ತ ಕಟ್ಟಿರೋದು ಹೊಡೆದಾಕಿದ್ದಾರೆ, ಅದೆಲ್ಲ ಇದೆ. ಪೈಪ್ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ನೀವು ಬಚ್ಚಲಗುಂಡಿ ಉಪಯೋಗಿಸ್ಕೊಳ್ಳಿಕ್ಕೆ ಬರಲ್ಲ. ಈಗಾಗಲೇ ಅದನ್ನ ಹೊಡೆದಾಕೊಂಡಿದ್ರೆ ಅದನ್ನ ನೀವು